ಹಣ ಬರ್ತಾರೆ ಹಣ ಇವತ್ತು ನಮ್ಮ ರೈತ ಮೋರ್ಚೆ ಅಧ್ಯಕ್ಷರಾದ ರಾಜೇಶ್ಗೌಡರು ಹುಟ್ಟುಹಬ್ಬ ಈ ಒಂದು ಸಂದರ್ಭದಲ್ಲಿ ಒಂದೆರಡು ಹೆಸರು ನೋಡಿ. ರಾಜೇಶ್ ಮೂಲತಃ ರೈತ ಕುಟುಂಬದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ. ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಬಂದಾದ ಮೇಲೆ ಅವರಿಗೆ ಗುರುತರವಾದಂಥ ಯಲಹಂಕ ವಿಧಾನಸಭಾ ಕ್ಷೇತ್ರದ ರೈತ ಮೋರ್ಚಾ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ನಿಜಕ್ಕೂ ಕೂಡ ನಮ್ಮ ನಿರೀಕ್ಷೆಯನ್ನು ಮೀರಿ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ. ರೈತರ ಪರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ರಾಜ್ಯದ ಯಾವುದೇ ಕಡೆ ಕಾರ್ಯಕ್ರಮ ಆದರೂ ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಇವತ್ತು ಹುಟ್ಟುಹಬ್ಬ ಇತ್ತು. ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ನೀವು ನೋಡಿದ್ವಿ, ಸಾವಿರಾರು ಜನ ಕಾರ್ಯಕರ್ತರು ಇಡೀ ಕ್ಷೇತ್ರದಿಂದ ಕೂಡ ಬಂದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಭಗವಂತ ಅವರಿಗೆ ಆಯುರಾರೋಗ್ಯ, ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ನಮ್ಮ ಪಕ್ಷದಿಂದ ಕೂಡ ಅವರಿಗೆ ಕೊಡುವಂಥ ಅವಕಾಶ ಇದೆ. ಮುಂದಿನ ಚುನಾವಣೆಗಳಲ್ಲೂ ಕೂಡ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶ ಬರ್ಬೋದು. ಸೊ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಪಕ್ಷ ಸಂಘಟನೆಯನ್ನು ಇನ್ನೂ ಚೆನ್ನಾಗಿ ಮಾಡಲಿ ಮತ್ತು ರೈತರ ಸಮಸ್ಯೆಗಳೇನಿದೆಯೋ ಅದರ ಪರವಾಗಿ ಹೋರಾಟವನ್ನು ಮಾಡಲಿ ಅಂತೇಳಿ ಇವತ್ತು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಹಣ ಬರ್ತಾರೆ ಹಣ ಇವತ್ತು ನಮ್ಮ ರೈತ ಮೋರ್ಚೆ ಅಧ್ಯಕ್ಷರಾದ ರಾಜೇಶ್ಗೌಡರು ಹುಟ್ಟುಹಬ್ಬ ಈ ಒಂದು ಸಂದರ್ಭದಲ್ಲಿ ಒಂದೆರಡು ಹೆಸರು ನೋಡಿ. ರಾಜೇಶ್ ಮೂಲತಃ ರೈತ ಕುಟುಂಬದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ. ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಬಂದಾದ ಮೇಲೆ ಅವರಿಗೆ ಗುರುತರವಾದಂಥ ಯಲಹಂಕ ವಿಧಾನಸಭಾ ಕ್ಷೇತ್ರದ ರೈತ ಮೋರ್ಚಾ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ನಿಜಕ್ಕೂ ಕೂಡ ನಮ್ಮ ನಿರೀಕ್ಷೆಯನ್ನು ಮೀರಿ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ. ರೈತರ ಪರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ರಾಜ್ಯದ ಯಾವುದೇ ಕಡೆ ಕಾರ್ಯಕ್ರಮ ಆದರೂ ಕೂಡ ಬಂದು ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಇವತ್ತು ಹುಟ್ಟುಹಬ್ಬ ಇತ್ತು. ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ನೀವು ನೋಡಿದ್ವಿ, ಸಾವಿರಾರು ಜನ ಕಾರ್ಯಕರ್ತರು ಇಡೀ ಕ್ಷೇತ್ರದಿಂದ ಕೂಡ ಬಂದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಭಗವಂತ ಅವರಿಗೆ ಆಯುರಾರೋಗ್ಯ, ಐಶ್ವರ್ಯ ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ನಮ್ಮ ಪಕ್ಷದಿಂದ ಕೂಡ ಅವರಿಗೆ ಕೊಡುವಂಥ ಅವಕಾಶ ಇದೆ. ಮುಂದಿನ ಚುನಾವಣೆಗಳಲ್ಲೂ ಕೂಡ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶ ಬರ್ಬೋದು. ಸೊ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಪಕ್ಷ ಸಂಘಟನೆಯನ್ನು ಇನ್ನೂ ಚೆನ್ನಾಗಿ ಮಾಡಲಿ ಮತ್ತು ರೈತರ ಸಮಸ್ಯೆಗಳೇನಿದೆಯೋ ಅದರ ಪರವಾಗಿ ಹೋರಾಟವನ್ನು ಮಾಡಲಿ ಅಂತೇಳಿ ಇವತ್ತು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ.